ಅತುಲ್ ಪತ್ನಿ ಅತ್ತೆ ಬಾಮೈದ ಲಾಕ್ ಪರಪ್ಪನ ಅಗ್ರಹಾರಕ್ಕೆ ನಿಖಿತಾ ಕುಟುಂಬ ಶಿಫ್ಟ್. ನ್ಯಾಯಕ್ಕಾಗಿ ಮೃತ ಟೆಕ್ಕಿ ಕುಟುಂಬ ಪಟ್ಟು. ಮಗ ಸಾವು, ಮೊಮ್ಮಗನಿಗಾಗಿ ಹೆಚ್ಚಿದ ಟೆನ್ಷನ್. 4 ವರ್ಷದ ಮಗುವಿಗೆ ಅಜ್ಜಿ ತಾತ ಕಣ್ಣೀರು. ಬದುಕಿದ್ದಾನೋ ಕೊಂದಿದ್ದಾರೋ ಗೊತ್ತಿಲ್ಲವೆಂದು ಆತಂಕ. ನಾಳೆ ಬೆಳಗಾವಿಯಲ್ಲೂ ವಕ್ಫ್ ಸಮರ. ಚಳಿಗಾಲದ ಅಧಿವೇಶನದಲ್ಲಿ ಜಮೀರ್ ಉತ್ತರ. ಮಾಡಿಪ್ಪಾಡಿ ವರದಿ ಉಲ್ಲೇಖಕ್ಕೆ ಸಿಎಂ ನಿರ್ಧಾರ. ಮಂಡ್ಯದಲ್ಲಿ ಮಸೀದಿ ವರ್ಸಸ್ ಮಂದಿರ ಫೈಟ್. ಮಸೀದಿ ಮುಂಭಾಗದಲ್ಲೇ ರಾಮ ಭಜನೆ. ಕೆಲ ಹೊತ್ತು ಹೈಡ್ರಾಮಾ. ಅನಾಮಿಕರು ವಶಕ್ಕೆ. ಬಿಜೆಪಿಯಲ್ಲಿ ಮತ್ತೆ ಜೋರಾಯಿತು ಬಣ ಪಾಲಿಟಿಕ್ಸ್. ದಾವಣಗೆರೆಯಲ್ಲಿ ಸೀಕ್ರೆಟ್ ಮೀಟಿಂಗ್. ಯಾವುದೇ ಸಭೆ ಬೇಡವೆಂದ್ರು ವಿಜಯೇಂದ್ರ. ನಾಳೆ ಆಸ್ಪತ್ರೆಯಿಂದ ಹೊರಬರ್ತಾರಾ ದರ್ಶನ್? ಸರ್ಜರಿ ಆಗುತ್ತಾ ಇಲ್ವಾ? ನಾಳೆಯೇ ನಿರ್ಧಾರ. ಎಲ್ಲರ ಚಿತ್ತ ಇದೀಗ ಬಿಜಿಎಸ್ ಆಸ್ಪತ್ರೆಯತ್ತ. ಚಾಲೆಂಜಿಂಗ್ ಸ್ಟಾರ್ಗೆ ಬೇಲ್ ಸಿಹಿ. ತೂಗುದೀಪ ಮನೆ ಮುಂದೆ ಫ್ಯಾನ್ಸ್ ಪೂಜೆ. ದರ್ಶನ್ ನೋಡಲು ಬಂದ ವಿಶೇಷ ಚೇತನ ಅಭಿಮಾನಿ. ಮಹಾರಾಷ್ಟ್ರ ಸಂಪುಟ ಸರ್ಕಸ್ಗೆ ಮುಕ್ತಿ. ಫಡ್ನವೀಸ್ ಸಂಪುಟ ಸೇರಿದ 38 ಶಾಸಕರು. ಸಿಗದ ಮಂತ್ರಿಗಿರಿ. ಶಿವಸೇನೆ ಎಂಎಲ್ಎ ಪಕ್ಷಕ್ಕೆ ರಾಜೀನಾಮೆ. ಅತುಲ್ ಪತ್ನಿ ಅತ್ತೆ ಬಾಮೈದ ಲಾಕ್ ಪರಪ್ಪನ ಅಗ್ರಹಾರಕ್ಕೆ ನಿಖಿತಾ ಕುಟುಂಬ ಶಿಫ್ಟ್. ನ್ಯಾಯಕ್ಕಾಗಿ ಮೃತ ಟೆಕ್ಕಿ ಕುಟುಂಬ ಪಟ್ಟು. ಮಗ ಸಾವು, ಮೊಮ್ಮಗನಿಗಾಗಿ ಹೆಚ್ಚಿದ ಟೆನ್ಷನ್. 4 ವರ್ಷದ ಮಗುವಿಗೆ ಅಜ್ಜಿ ತಾತ ಕಣ್ಣೀರು. ಬದುಕಿದ್ದಾನೋ ಕೊಂದಿದ್ದಾರೋ ಗೊತ್ತಿಲ್ಲವೆಂದು ಆತಂಕ. ನಾಳೆ ಬೆಳಗಾವಿಯಲ್ಲೂ ವಕ್ಫ್ ಸಮರ. ಚಳಿಗಾಲದ ಅಧಿವೇಶನದಲ್ಲಿ ಜಮೀರ್ ಉತ್ತರ. ಮಾಡಿಪ್ಪಾಡಿ ವರದಿ ಉಲ್ಲೇಖಕ್ಕೆ ಸಿಎಂ ನಿರ್ಧಾರ. ಮಂಡ್ಯದಲ್ಲಿ ಮಸೀದಿ ವರ್ಸಸ್ ಮಂದಿರ ಫೈಟ್. ಮಸೀದಿ ಮುಂಭಾಗದಲ್ಲೇ ರಾಮ ಭಜನೆ. ಕೆಲ ಹೊತ್ತು ಹೈಡ್ರಾಮಾ. ಅನಾಮಿಕರು ವಶಕ್ಕೆ. ಬಿಜೆಪಿಯಲ್ಲಿ ಮತ್ತೆ ಜೋರಾಯಿತು ಬಣ ಪಾಲಿಟಿಕ್ಸ್. ದಾವಣಗೆರೆಯಲ್ಲಿ ಸೀಕ್ರೆಟ್ ಮೀಟಿಂಗ್. ಯಾವುದೇ ಸಭೆ ಬೇಡವೆಂದ್ರು ವಿಜಯೇಂದ್ರ. ನಾಳೆ ಆಸ್ಪತ್ರೆಯಿಂದ ಹೊರಬರ್ತಾರಾ ದರ್ಶನ್? ಸರ್ಜರಿ ಆಗುತ್ತಾ ಇಲ್ವಾ? ನಾಳೆಯೇ ನಿರ್ಧಾರ. ಎಲ್ಲರ ಚಿತ್ತ ಇದೀಗ ಬಿಜಿಎಸ್ ಆಸ್ಪತ್ರೆಯತ್ತ. ಚಾಲೆಂಜಿಂಗ್ ಸ್ಟಾರ್ಗೆ ಬೇಲ್ ಸಿಹಿ. ತೂಗುದೀಪ ಮನೆ ಮುಂದೆ ಫ್ಯಾನ್ಸ್ ಪೂಜೆ. ದರ್ಶನ್ ನೋಡಲು ಬಂದ ವಿಶೇಷ ಚೇತನ ಅಭಿಮಾನಿ. ಮಹಾರಾಷ್ಟ್ರ ಸಂಪುಟ ಸರ್ಕಸ್ಗೆ ಮುಕ್ತಿ. ಫಡ್ನವೀಸ್ ಸಂಪುಟ ಸೇರಿದ 38 ಶಾಸಕರು. ಸಿಗದ ಮಂತ್ರಿಗಿರಿ. ಶಿವಸೇನೆ ಎಂಎಲ್ಎ ಪಕ್ಷಕ್ಕೆ ರಾಜೀನಾಮೆ.